ಬೆಂಗಳೂರು ಬಂದಾಗಲ್ಲ ನಮಗೆ ಒಂದು ಟೈಮ್ ಊಟಕ್ಕೂ ಅಷ್ಟು ಕಷ್ಟ ಆಯ್ತು. ಲಿಟ್ರಲಿ ನೀವು ನಂಬಲ್ಲ, ಊಟಕ್ಕೂ ಅಷ್ಟು ಕಷ್ಟ ನಮ್ಗೆ. ಎಲ್ಲೋ ಒಂದ್ ಕಡೆ 5 ರೂಪಾಯಿ ಸಿಕ್ಕಿದ್ರೆ 5 ರೂಪಾಯಿಗೆ ಒಂದ್ ಸ್ವಲ್ಪ ಏನಂತಾರೆ ಏನಾದ್ರೂ ಒಂದು ಸಿಗುತ್ತಲ್ಲ ಅಂತ ಒಂದು ಇದು. ಓಕೆ, ಮೇಲ್ಗಡೆಯಿಂದ ಓನರ್ ಆಂಟಿ ಅಂಕಲ್ ಬರ್ತಾರೆ, ನಾವು ಆಚೆನೆ ಹೋಗ್ತಾ ಇಲ್ಲ. ಬಿಕಾಸ್ ನಮಗೆ ಅವಾಗ ಬೊಕ್ಕ ತೋರ್ಸಕ್ಕೆ 3 BHK ಮತ್ 3 ಜನ ಇರ್ಬೇಕು, 4 ಜನ ಇರ್ಬೇಕು. ಅಂದ್ರೆ ನಾವು ದೊಡ್ಡ ಮನೆ 3 BHK ಮಾಡ್ತಾ ಇದೀವಿ ಬಿಕಾಸ್ ನಮ್ಗೊಂದ್ ಸ್ವಲ್ಪ ದೊಡ್ಡ ಫ್ಯಾಮಿಲಿ. ಹಲೋ ಫ್ರೆಂಡ್ಸ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಲಚ್ಚೂಸ್ ಪ್ರಪಂಚ. ಹೇಗಿದೆ ಎಲ್ರು? ಚೆನ್ನಾಗಿದ್ದೀರಾ? ನಾನು ತುಂಬಾನೇ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ ಫ್ರೆಂಡ್ಸ್. ಸೊ ಎಸ್, ಇವತ್ತು ಒಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಈ ಒಂದು ವ್ಲಾಗ್ ಬಂದ ಮೋಸ್ಟ್ ರಿಕ್ವೆಸ್ಟೆಡ್ ವ್ಲಾಗ್. ಮೋಸ್ಟ್ ಕ್ವಶನ್ ಜಾಸ್ತಿ ಕೇಳ್ತಾ ಇದ್ರು ಎಲ್ರು, ಮನೆ ವಿಷಯ ಏನಾಯ್ತು ಅಂತ. ಸೊ ಆ ಒಂದು ಸಿಹಿ ಸುದ್ದಿ ನಿಮಗೆ ಹೇಳೋಣ ಅಂತ ನಮ್ಗೆ ಮನೆ ಫೈನಲೈಸ್ ಆಯ್ತು. ಸೊ ಯಾವ ಮನೆ ಪ್ರತಿಯೊಂದು ಈ ಒಂದು ವ್ಲಾಗ್ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್. ಸೊ ಫುಲ್ ಕಂಪ್ಲೀಟ್ ಆಗಿ ನೋಡಿ, ಬಿಕಾಸ್ ಈ ಒಂದು ವ್ಲಾಗ್ ಅಲ್ಲ, ಸ್ಟಾರ್ಟಿಂಗ್ ಟು ಎಂಡ್ ಫುಲ್ ಬರೀ ಇನ್ಫಾರ್ಮೇಟ್, ಅಂದ್ರೆ ನೀವು ಕೇಳೋ ಕ್ವಶನ್ಸ್ಗೆ ಆನ್ಸರ್ ಇರುತ್ತೆ. ಸೊ ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡಿದ್ರೆ ಮತ್ತೆ ನೀವು ಕ್ವಶನ್ ಕೇಳ್ತೀರಾ. ಸೊ ಅದಕ್ಕೆ ಫುಲ್ ಕಂಪ್ಲೀಟ್ ಆಗಿ ನೋಡಿ, ಓಕೆನಾ? ಸೊ ಬನ್ನಿ ಇವಾಗ ಈ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಅಂಡ್ ಎಸ್, ನನ್ನ ಲಾಸ್ಟ್ ವ್ಲಾಗಲ್ಲಿ ತುಂಬಾ ಜನ ಕೇಳಿದ್ರಿ ನಮ್ಮ ಲಡ್ಡು ಅಂತೀನಿ ಮುದ್ದಿನ ಜಂಗಲ್ ಮಾಡ್ತಾ ಇದ್ನಲ್ಲ. ಸೊ ಆ ಜಂಗಲ್ ನೀವು ಅಂದ್ರೆ ಅಮೆಝಾನ್ ಅಂದ್ರೆ ಆನ್ಲೈನ್ ನಿಮಗೆ ಸಿಗುತ್ತೆ. ಟೆಂಟ್, ಅನಿಮಲ್ಸ್ ಟೆಂಟ್, ಮತ್ತೆ ಈ ತರ ಕ್ಯೂಟ್ ಟೆಂಟ್ಸ್ ಎಲ್ಲ ಸಿಗುತ್ತೆ, ಮಕ್ಕಳು ಆಡೋದು. ಸೊ ಅದನ್ನ ನೀವು ಪರ್ಚೇಸ್ ಮಾಡಬಹುದು ಇನ್ಸ್ಟೆಡ್ ಆಫ್ ದಿಂಬು ಅಥವಾ ಬೆಡ್ಶೀಟ್ ಎಲ್ಲ ಹಾಕೋ ಬನ್ನಿ. ಸೊ ಅದನ್ನ ನಾವು ಆಲ್ಮೋಸ್ಟ್ ತುಂಬಾ ತಿಂಗಳು ಮುಂಚೆನೆ ಪರ್ಚೇಸ್ ಮಾಡಿದ್ವಿ, ತಿಂಗಳ ವರ್ಷನೇ ಆಗೋಯ್ತು. ಬಟ್ ಮುದ್ದಿನ ಅದರಲ್ಲಿ ಒಂದ್ 2 ದಿವಸ ಮಾಡಿಲ್ಲ. ಅವ್ನಿಗೆ ಅಂತಂದ್ರೆ ದಿಂಬು, ಚಾಪೆ, ಬೆಡ್ಶೀಟ್ ಅದೆಲ್ಲ ಹಾಕಿ ಅವ್ನಿಗೆ ಅಥವಾ ಜಂಗಲ್ ಅಥವಾ ಟೆಂಟ್ ಮಾಡಕ್ಕೆ ಇಷ್ಟ. ಸೊ ಅದನ್ನ ಅವ್ನು ಯಾವತ್ತೂ ಯೂಸ್ ಮಾಡೇ ಇಲ್ಲ. ಸುಮ್ನೆ ನಾವು ಒಂದ್ 2 ದಿವಸ ಅಲ್ಲ, ಒಂದ್ ವಾರ ನಾವೇನೋ ಸೋಫಾ ಹತ್ರ ಮಡಗಿದ್ವಿ, ಅವನನ್ನ ಯೂಸ್ ಮಾಡಿಲ್ಲ ಅಂತ ಮತ್ತೆ ಅದನ್ನ ಎಲ್ಲ ಫುಲ್ ಜೋಡಿಸಿ ಮೇಲ್ಗಡೆ ಸಜ್ಜೆ ಮೇಲೆ ಇಟ್ಟಿದೀವಿ. ಮುಂದಕ್ಕೆ ಕಣ್ಮಣಿ ಅಥವಾ ಲಡ್ಡುಮ್ಮ ಏನಾದ್ರು ಯೂಸ್ ಮಾಡ್ತಾರೆ ಅಂತ. ಸೊ ಎಸ್, ಇದು ತುಂಬಾ ಜನ ಹೇಳಿದ್ರೆ ನಮ್ಗೆ ಕಾಮೆಂಟ್ಸ್ ಅಲ್ಲಿ. ಸೊ ಅದಕ್ಕೆ ಈ ಒಂದು ಕ್ವಶನ್ ಆನ್ಸರ್ ಕೊಡ್ತಾ ಇದೀನಿ. ಅಂಡ್ ನೆಕ್ಸ್ಟ್ ಕ್ವಶನ್ ಬಂದು ಏನಂತಾರೆ, ಮೊನ್ನೆ ಟ್ರಿಪ್ ಹೋಗಿದ್ನಲ್ಲ, ಲಾಸ್ಟ್ ಟ್ರಿಪ್ ಹೋಗಿದ್ನಲ್ಲ. ಸೊ ಅದು ಎಷ್ಟು ಖರ್ಚಾಯ್ತು, ಎಷ್ಟು ಎಕ್ಸ್ಪೆನ್ಸಸ್ ಆಯ್ತು. ಸೊ ನೀವು ತುಂಬಾ ಜನ ವಿಲ್ಲಾ ಬಗ್ಗೆ ಕೇಳಿದೀರಾ. ಸೊ ವಿಲ್ಲಾ ಬಗ್ಗೆ ಏನಾಗುತ್ತೆ ಅಂತಂದ್ರೆ ಹಂಗೆ ಹೇಳಕ್ಕಾಗಲ್ಲ, ಬಿಕಾಸ್ ಅದು ಸೀಸನ್ ಟು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಅಂಡ್ ಐ ಸ್ವೇರ್ ಆನ್ ಗಾಡ್, ಇದು ಯಾವ್ದಾದ್ರು ಕೊಲಾಬ್ರೇಷನ್ ಅಲ್ಲ, ನಾನು ಫುಲ್ ದುಡ್ಡು ಪೇ ಮಾಡ್ಬಿಟ್ಟು ನಾನು ಹೋಗಿದ್ದೀನಿ ಟ್ರಿಪ್ಗೆ. ಅಂಡ್ ಸೊ ನಮ್ಗೆ ಅಲ್ಲ ಓವರ್ ಆಲ್, ಸೊ ಫ್ರೆಂಡ್ಸ್ ನಮ್ಗೆ ಎಲ್ಲ ಓವರ್ ಆಲ್ ಒಂದು 14,000 ಆಯ್ತು. ನಾನು ಅನ್ಕೊಂಡೆ 15,000 ವರೆಗೂ ಆಯ್ತು ಅಂತ, ಬಟ್ ಅರುಣ್ ಜಸ್ಟ್ ಕನ್ಫರ್ಮ್ ಮಾಡಿದೆ. ಓವರ್ ಆಲ್ ಬಂದು ನನಗೆ 14,000 ಆಯ್ತು. ಅಂಡ್ 14,000 ನಿಮ್ಗೆ ಫುಡ್ ಅಂದ್ರೆ ಅಲ್ಲಿರೋಕ್ಕೆ ಸ್ಟೇ, ಅಕಾಮಿಡೇಷನ್, ಮತ್ತೆ ನಮ್ ಟ್ರಾವೆಲಿಂಗ್, ಡೀಸೆಲ್, ಪ್ರತಿ ಒಂದು ನಮ್ಮ ಟ್ರಿಪ್ ಫುಲ್ ಖರ್ಚ ಫುಲ್ ಎಷ್ಟು ಸ್ಪೆಂಡ್ ಮಾಡಿದೀವಿ ಅಂತಂದ್ರೆ 14,000 ಸ್ಪೆಂಡ್ ಮಾಡಿದೀವಿ 3 ದಿವಸಕ್ಕೆ. ಸ್ಯಾಟರ್ಡೆ ಬೆಳಗಿನ ಜಾವ ಹೋದ್ವಿ, ಸ್ಯಾಟರ್ಡೆ ಫುಲ್ ಡೇ, ಸಂಡೇ ಫುಲ್ ಡೇ, ಮಂಡೇ ಮಧ್ಯಾಹ್ನ ಅಲ್ಲಿಂದ ಬಿಟ್ವಿ. ಮಧ್ಯಾಹ್ನ ಒಂದು 12 ಗಂಟೆ ಆಗಿದೆ ಅನ್ಸುತ್ತೆ ಅಲ್ಲಿಂದ ಬಿಡೋ ಅಷ್ಟರಲ್ಲಿ. ಸೊ ಎಸ್, ಇದು ಬಂದು ನಮ್ಮ ಓವರ್ ಆಲ್ ಎಕ್ಸ್ಪೆನ್ಸಸ್ 14,000 ಆಗಿತ್ತು. ತುಂಬಾ ಜನ ವಿಲ್ಲಾದ ಲೊಕೇಶನ್ ಸಹ ಕೇಳಿದೀರಾ, ಎಲ್ಲಿ ನೀವು ಹೋಗಿದ್ವು ಅಂತ. ಸೊ ನಾವು ಕೇರಳನ ತಮಿಳ್ನಾಡಿನ ಕರೆಕ್ಟಾಗಿ ನನಗೂ ಸ್ವಲ್ಪ ಡೌಟ್, ಬಿಕಾಸ್ ಅದು ಕೇರಳ ಅಂದ್ರೆ ವಾಯುನಾಡಿಗೆ ಒಂದು 10 ಕಿಲೋಮೀಟರ್ಸ್, ಅಂದ್ರೆ ಹತ್ತತ್ರ ಕೇರಳ ಬಾರ್ಡರ್ ಅಥವಾ ತಮಿಳ್ನಾಡು ಬಾರ್ಡರ್ ಅಂತ ಹೇಳ್ಬೋದು. ಸೊ ಆ ಒಂದು, ಬಟ್ ನಾನು ಲೊಕೇಶನ್ ಬಂದು ನಿಮಗೆ ನನ್ನ ಬ್ಲಾಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಗೂಗಲ್ ಲಿಂಕ್ ಕಳಿಸಿದೀನಿ, ಬೇಕಾದ್ರೆ ಗೂಗಲ್ ಮ್ಯಾಪ್ ಕಳಿಸಿದೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಸೊ ಅಷ್ಟನ್ನ ಮೇಕಪ್ ದಾನ್, ಒಂದು ಕ್ರೀಮ್, ಒಂದು ಲಿಪ್ಸ್ಟಿಕ್ ಅಂಡ್ ಈ ಒಂದು ಐಲೈನರ್ ಅಂದ್ರೆ ಅನ್ಬಟ್ಟು. ಸೊ ಈ ಸ್ಟಿಕ್ಕರ್ ಇಲ್ಲ ಅಂತಂದ್ರೆ ಅರುಣ್ಗೆ ನಾನು ಇಷ್ಟನೇ ಆಗಲ್ಲ. ಸೊ ಕಂಪಲ್ಸರಿ ನಾನು ಹಾಕಬೇಕು. ಸೊ ಫ್ರೆಂಡ್ಸ್ ಬನ್ನಿ ಇವಾಗ ಸ್ವಲ್ಪ ಹೇರ್ ಡ್ರೈ ಮಾಡ್ಕೊಳ್ಳೋಣ. ಅಂಡ್ ಇವಾಗ ನಾನು ಯೂಸ್ ಮಾಡ್ತಿರೋದು ಈ ನನ್ನ ಹೊಸ ಹೇರ್ ಡ್ರೈಯರ್. ಸೊ ನಾನು ಇವಾಗ ಶಿಫ್ಟ್ ಆಗ್ತಾ ಇದೀನಲ್ಲ, ಸೊ ಅದಕ್ಕೇನೆ ಎಲ್ಲ ಹೊಸದಾಗೆಲ್ಲ ತಗೋತಾ ಇದೀನಿ. ಬಿಕಾಸ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ನಾವೆಲ್ಲರೂ ಇದ್ದಾಗ ಒಂದೇ ಹೇರ್ ಡ್ರೈಯರ್, ಒಂದೇ ಲಿಪ್ಸ್ಟಿಕ್, ಒಂದೇ ಎಲ್ಲ ಯೂಸ್ ಎಲ್ಲರೂ ಶೇರ್ ಮಾಡ್ಕೊಂಡು ಎಲ್ಲರೂ ಯೂಸ್ ಮಾಡ್ತಾ ಇದ್ವಿ. ಬಟ್ ಇವಾಗ ಎಲ್ಲರೂ ಅವ್ರವ್ರ ಮನೆಗೆ ಹೋಗ್ತಾ ಇದೀವಿ, ಸೊ ಬೇಕಲ್ವಾ, ಅದಕ್ಕೆ ಅಂತ ನಾನು ಎಗ್ಯಾರೋ ಇಂದ ಈ ಒಂದು ಹೊಸ ಹೇರ್ ಡ್ರೈ ನ ಪರ್ಚೇಸ್ ಮಾಡಿದೀನಿ. ಸೊ ಹಾಗೆ ನಿಮ್ಗೂ ಒಂದ್ ಸ್ವಲ್ಪ ರಿವ್ಯೂ ಕೊಡೋಣ ಅಂತ ಇದ್ದೀನಿ. ಸೊ ನಿಮ್ಗೂ ಸಹ ಇಷ್ಟ ಆಗುತ್ತೆ ನೋಡಿ, ಎಷ್ಟು ಕ್ಲಾಸಿ ಆಗಿದೆ ಅಲ್ವಾ. ನನ್ ಕಲರ್ ತುಂಬಾ ಇಷ್ಟ ಆಗಿದೆ, ಅದಕ್ಕೆ ನಾನು ಇದೇ ಕಲರ್ ತಗೊಂಡೆ. ಎಷ್ಟು ರಿಚ್ನೆಸ್ ಕೊಡ್ತಾ ಇದೆ ನಮ್ಗೆ. ಇದು ಬಂದು ನನ್ನ ಎಗ್ಯಾರದು ಹೇರ್ ಡ್ರೈಯರ್. ನೋಡ್ಬೋದು, ನನಗೆ ಕಲರ್ ತುಂಬಾನೇ ಇಷ್ಟ ಆಯ್ತು. ಎಗ್ಯಾರ ಅಂತ ಬರ್ತೀವಿ ನೋಡಿ ಬ್ರ್ಯಾಂಡ್ ಹೆಸರು. ಸೊ ಕಲರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಒಂಥರ ಫುಲ್ ರಿಚ್ನೆಸ್ ಕೊಡ್ತಾ ಇದೆ. ಇಲ್ಲಿ ನೋಡ್ಬೋದು, ಇವಾಗ ಈ ತರ ಕಲರ್ ಕಾಂಬಿನೇಷನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅಂಡ್ ಕ್ವಾಲಿಟಿ ವೈಸ್ ಕೂಡ ತುಂಬಾನೇ ಚೆನ್ನಾಗಿದೆ.
ಸೆಟ್ಟಿಂಗ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಫ್ರೆಂಡ್ಸ್, ಇಲ್ಲಿ ನೋಡಬಹುದು 3 ಆಪ್ಷನ್ ನ ಕೊಟ್ಟಿದ್ದಾರೆ. ಸೊ ಫಸ್ಟ್ ಬಂದು ಅಲ್ಲ ನಿಮ್ಗೆ ಇದು ಫಸ್ಟ್ ಈ ಒಂದು ಬಟನ್ ಇದೆಯಲ್ಲ, ಸೊ ಈ ಒಂದು ಆಪ್ಷನ್ ಬಂದು ನಿಮ್ಗೆ ಈ ತರ ಸೆಟ್ ಮಾಡೋಕ್ಕೋಸ್ಕರ, ಒಂದು ಕೂಲ್ ಸ್ಟೈಲ್ ಮಾಡೋಕ್ಕೋಸ್ಕರ ಈ ಒಂದು ಆಪ್ಷನ್ ನ ಕೊಟ್ಟಿರೋದು. ಸೆಕೆಂಡ್ ಬಂದು ಅಲ್ಲ ನಮ್ಗೆ ಸ್ಪೀಡು. ಸೊ ಇಲ್ಲಿ 2 ಸ್ಪೀಡ್ ನ ಕೊಟ್ಟಿದ್ದಾರೆ, ಮೀಡಿಯಂ ಹಾಗೂ ಹೈ ಸ್ಪೀಡ್. ಸೊ ನಮ್ಗೆ ಎಷ್ಟು ಸ್ಪೀಡ್ ಬೇಕು ಅಷ್ಟು ನಾವು ಸೆಟ್ ಮಾಡ್ಕೋಬಹುದು. ಅಂಡ್ ಥರ್ಡ್ ಆಪ್ಷನ್ ಇಸ್ ಫ್ರೆಂಡ್ಸ್ ಹೀಟ್. ನಮ್ಗೆ ಎಷ್ಟು ಹೀಟ್ ಬೇಕಲ್ಲ, ಸೊ ಅದ್ರ ಪ್ರಕಾರ ನಾವು ಇಲ್ಲಿ ಸೆಟ್ ಮಾಡ್ಕೋಬಹುದು. ಸೊ ಹೀಟಿಂಗ್ ಸೆಕ್ಷನ್ ನ ಕೊಟ್ಟಿದ್ದಾರೆ. ಇವಾಗ ನಮ್ಗೆ 2 ಸ್ಪೀಡ್ ಮೋಡ್ ಅಂಡ್ 3 ಹೀಟಿಂಗ್ ಮೋಡ್ ನ ಕೊಟ್ಟಿದ್ದಾರೆ. ಸೊ ನಮಗೆ ಯಾವ ತರ ಬೇಕು ಅದನ್ನ ನಾವು ಸೆಟ್ ಮಾಡ್ಕೋಬಹುದು. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ಇದನ್ನ ನಾವು ಬರೀ ಮನೇಲಿ ಡೈಲಿ ಯೂಸ್ ಅಂತ ಅಲ್ಲ, ಬಟ್ ಪಾರ್ಲರ್ ಕೂಡ ಯೂಸ್ ಮಾಡ್ಕೋಬಹುದು. ಬಿಕಾಸ್ ಅಲ್ಲ ಈ ತರ ಎಕ್ಸ್ಟ್ರಾ ನಾಬ್ಸ್ ನ ಕೂಡ ಕೊಟ್ಟಿದ್ದಾರೆ, ನಾವು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಸೊ ಲೈಕ್ ಇರುತ್ತಲ್ಲ ನಮ್ಮ ಹೇರ್ ಸೆಟ್ ಮಾಡಕ್ಕೋಸ್ಕರ ಅಥವಾ ಡ್ರೈ ಮಾಡಕ್ಕೋಸ್ಕರ ಅಥವಾ ಸ್ಟೈಲಿಂಗ್ ಗೋಸ್ಕರ ಈ ತರ ಸೆಪರೇಟ್ ನಾಬ್ಸ್ ಬೇಕಿರುತ್ತೆ. ಸೊ ನೋಡಬಹುದು ಈ ತರ ನಾಬ್ ನ ಕೊಟ್ಟಿದ್ದಾರೆ. ಅಂಡ್ ತುಂಬಾ ಈಸಿಯಾಗಿ ಇದನ್ನ ಹಾಕ್ಬಹುದು ಹಾಗೂ ರಿಮೂವ್ ಮಾಡಬಹುದು. ಸೊ ನೋಡಬಹುದು ಎಷ್ಟು ಚೆನ್ನಾಗಿ, ತುಂಬಾ ಈಸಿ ಟು ಹ್ಯಾಂಡಲ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಸೊ ಇದು ಒಂದಾಯ್ತು. ಅಂಡ್ ನೆಕ್ಸ್ಟ್ ಬಂದು ಇದು ಫ್ರೆಂಡ್ಸ್ ನೋಡಬಹುದು, ಇದು ಸಹ ಕೊಟ್ಟಿದ್ದಾರೆ. ಸೊ ತುಂಬಾನೇ ಬೇರೆ ಬೇರೆ ತರ ಕೊಟ್ಟಿದ್ದಾರೆ ನೋಡಿ. ನಮ್ಮ ಕೂದಲಿಗೆ ಈ ತರ ಎಲ್ಲ ಸೆಟ್ ಎಲ್ಲ ಮಾಡ್ತಾರಲ್ಲ, ಅಥವಾ ಸ್ಟೈಲಿಂಗ್ ಮಾಡಕ್ಕೆ ಸೊ ತುಂಬಾನೇ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಲೈಕ್ ಆಲ್ ಇನ್ ಒನ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಈ ತರ ಅವ್ರು ಬೇರೆ ಬೇರೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಅಂಡ್ ಒಂಥರ ಪ್ರೋ ಹೇರ್ ಸ್ಟೈಲ್ ಮಾಡಬೇಕು ಅಂತ ಅಂದ್ರೆ ಯಾರೋ ಇಸ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್. ಅಗೇನ್ ಕ್ವಾಲಿಟಿ ವೈಸ್ ಹಾಗೂ ಪ್ರೈಸ್ ವೈಸ್ ಆಗಿರಲಿ, ಹಾಗೂ ಒಂಥರ ಸ್ಟೈಲಿಂಗ್ ತುಂಬಾನೇ ಚೆನ್ನಾಗಿ ಬರುತ್ತೆ, ತುಂಬಾನೇ ನ್ಯಾಚುರಲ್ ಲುಕ್ ಕೊಡುತ್ತೆ ಅಂತಾನೆ ಹೇಳ್ಬೋದು. ಸೊ ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ ಔಟ್ ಮಾಡ್ಕೊಳ್ಳಿ. ಸೊ ಇದು ಬಂದು 2000 ವಾಟ್ಸ್ ಅಷ್ಟು ಹೇರ್ ಡ್ರೈಯರ್ ಫ್ರೆಂಡ್ಸ್. ಆ್ಯಂಡ್ ಬೆಸ್ಟ್ ಪಾರ್ಟ್ ಏನಪ್ಪ ಅಂತ ಅಂದರೆ ಇದರಲ್ಲಿ ಕೂಲ್ ಹಾಗೂ ಹಾಟ್ 2 in 1 ಹೇರ್ ಡ್ರೈಯರ್ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ನನ್ನ ಪ್ರೀವಿಯಸ್ ವ್ಲಾಗ್ದೇ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಕ್ಲಿಪ್ಪಿಂಗ್ಸ್ ಎಲ್ಲ ಆ್ಯಡ್ ಮಾಡಿಲ್ಲ, ಬಿಕಾಸ್ ತುಂಬಾ ಲೆಂದಿ ವಿಡಿಯೋ ಆಗೋದು. ಸೊ ಅದಕ್ಕೆ 2 ಪಾರ್ಟಲ್ಲಿ ಡಿವೈಡ್ ಮಾಡಿದ್ದೀನಿ. ಆ್ಯಂಡ್ ನಾವು ಬಂದು ಉಣ್ಮೆ ಮಾಡ್ತೀವಲ್ಲ, ಸೊ ಅದಕ್ಕೆ ಫುಲ್ ವೆರೈಟೀಸ್ ಆಫ್ ಅಕ್ಕ ತಂಗಿ ಮಮ್ಮಿ ಎಲ್ಲ ಸೇರ್ಕೊಂಡು ಅಡುಗೆ ಮಾಡಿದ್ರು. ಆ್ಯಂಡ್ ನಾನು ಬಂದು ಮನೆ ಕ್ಲೀನ್ ಮಾಡ್ತಾ ಇದ್ದೆ, ನಾನು ಸುಮ್ಮನೆ ಇರಲಿಲ್ಲ. ಆಮೇಲೆ ಅದಕ್ಕೆ ಕಾಮೆಂಟ್ ಮಾಡಿದ್ರ, ಎಲ್ಲ ಅವರೇ ಮಾಡ್ತಾರೆ ನೀವೇನು ಮಾಡ್ತೀರಾ? ಸೊ ಎಸ್, ಅವರೆಲ್ಲ ಅಡುಗೆ ಮಾಡ್ತಾ ಇದ್ರು, ನಾನು ಮನೆ ಕ್ಲೀನ್ ಮಾಡ್ತಾ ಇದ್ದೆ. ಸೂಪರ್. ಓಕೆ ಫ್ರೆಂಡ್ಸ್, ಸೊ ಮಧ್ಯಾಹ್ನ ನಾವೆಲ್ಲ ಫುಲ್ ಆಸಮ್ ಊಟ ತಿಂದಿದ್ದಾಯ್ತು. ಅದಾದ್ಮೇಲೆ ಚೆನ್ನಾಗಿ ಮಲ್ಕೊಂಡ್ವಿ. ಮತ್ತೆ ಇವಾಗ ವ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದೀನಿ. ಸೊ ಏನಪ್ಪಾ ಅಂತ ಅಂದ್ರೆ, ಕಮಿಂಗ್ ಟು ದ ಪಾಯಿಂಟ್, ದ ಮೇನ್ ಹೈಲೈಟ್ ಆಫ್ ದ ವ್ಲಾಗ್ ಇಸ್, ತುಂಬಾ ಜನ ಕೇಳ್ತಾ ಇದ್ರಿ ಮನೆ ಸಿಗ್ತಾ ಅಂತ. ಸೊ ಅದ್ರ ಬಗ್ಗೆ ಒಂದು ಫೈನಲ್ ಅಪ್ಡೇಟ್ ಕೊಡೋಣ ಅಂತ. ಬಿಕಾಸ್ ತುಂಬಾ ಮನೆ ನೋಡ್ಕೊಂಡು ಬಂದ್ವಿ. ಕೆಲವ್ರ ಮನೆ ನಮ್ಗೆ ಇಷ್ಟ ಆಯ್ತು, ಕೆಲವ್ರ ಮನೆ ಇಷ್ಟ ಆಯ್ತು, ಬಟ್ ಬಜೆಟ್ ಇರ್ಲಿಲ್ಲ ಅಥವಾ ವಾಸ್ತು ಇರ್ಲಿಲ್ಲ. ಇಷ್ಟ ಆಯ್ತು ಎಲ್ರಿಗೂ. ಹೌದು, ನಿಮ್ಮನೆ ತುಂಬಾ ಜನ ಕೂಡ ಹೇಳಿದ್ರಿ 3 BHK ಮನೆ ಇದೆ. ಲಾಸ್ಟ್ ಮನೆ ತೋರಿಸೋದು ಆಕ್ಚುಲಿ ಎಲ್ರಿಗೂ ಇಷ್ಟ ಆಯ್ತು ಕಣೆ ಮನೆ, ಚೆನ್ನಾಗಿತ್ತು ಆ ಮನೆ. ಸೊ ಕೆಲವೊಂದು ರೀಸನ್ಸ್ ಇಂದ ಮನೆ ಆಗಿಲ್ಲ ನಮ್ಗೆ. ಸೊ ಫೈನಲಿ ಇವಾಗ ಅಪ್ಡೇಟ್ ಕೊಟ್ಬಿಡೋಣ, ಏನಾಯ್ತು ಮನೆ ವಿಷಯ, ಎಲ್ಲಿಗೆ ಬಂತು, ಖಾಲಿ ಮಾಡ್ತಾ ಇದೀವ, ಸ್ವಂತ ಮನೆ ತಗೋತಾ ಇದೀವ, ಏನು ಎತ್ತ ಅಂತ. ಸೊ ಮಮ್ಮಿ, ಫಸ್ಟ್ ಈ ಒಂದು ಸಿಹಿ ಸುದ್ದಿನ ಮಮ್ಮಿ ಹತ್ರನೇ ಕೇಳಿಸಿ. ಸಿಹಿ ಸುದ್ದಿ, ನಮ್ ಓನರ್ ಹೇಳಿದ್ರು ಇಲ್ಲೇ ಇರಿ 2 ವರ್ಷ, ಪರವಾಗಿಲ್ಲ. ಚಪ್ಪಾಳೆ. ಅದನ್ನ ನಾವೇ ಕನ್ವಿನ್ಸ್ ಮಾಡ್ತಾ ಇದೀವಿ. ಪರವಾಗಿಲ್ಲ ಅಂತ ಹೇಳಿದ್ರು. ತುಂಬಾ ಒಳ್ಳೆ, ಎಷ್ಟು ಖುಷಿ ಆಯ್ತು, ಎಷ್ಟು ದೇವರಿಗೆ ನಮಸ್ಕಾರ ಮಾಡಿದ್ವು, ಎಷ್ಟು ಕೋಟಿ ಥ್ಯಾಂಕ್ಸ್ ಹೇಳಿದ್ವಿ. ಕೋಟಿ ಥ್ಯಾಂಕ್ಸ್. ನಾ ಆಕ್ಚುಲಿ ಅವತ್ತು ಮಮ್ಮಿ ಡ್ಯಾಡಿ ವಿಡಿಯೋ ಕಾಲ್ ಮಾಡಿದ್ದು, ಪೂಜೆ ಮಾಡ್ತಾ ಇತ್ತು, ವಿಡಿಯೋ ಕಾಲ್ ಮಾಡಿ ಅಲ್ಲಿ ಇಟ್ಟಿತ್ತು. ಅವಾಗ ಸಡನ್ಲಿ ಓನರ್ ಅಂಕಲ್ ಬಂದ್ರು. ಡ್ಯಾಡಿ ಅವಾಗ ಬನ್ನಿ ಸರ್ ಪೂಜೆ ಮಾಡ್ತಾ ಇದೀನಿ, ದೇವ್ರು ಬಂದಂಗ್ ಬರ್ತಾ ಇದೀರಾ ಬನ್ನಿ ಅಂತ ಅಂದ್ರೆ ಸುಮ್ನೆ ನಾರ್ಮಲ್ ಆಗಿ ಇದು ಗೊತ್ತೂ ಇಲ್ಲ. ಆಮೇಲೆ ಬಂದ್ರು, ಕುತ್ಕೊಂಡ್ರು. ಅವಾಗ ಏನಾಯ್ತು ಮನೆದು ಅಂತ ಕೇಳಿದ್ರು. ಆಮೇಲೆ ಇನ್ನು ನೋಡ್ತಾನೆ ಇದೀವಿ ಸರ್, ಎಲ್ಲೂ ಸೆಟ್ ಆಗ್ತಿಲ್ಲ. ನಾವು ಒಂದು 30 ಬ್ರೋಕರ್ಗಳಿಗೆ ಹೇಳಿಟ್ಟಿದೀವಿ, ನೋಡ್ತಾನೆ ಇದೀವಿ, ಯಾವ್ದು ಸೆಟ್ ಆಗ್ತಾರ ನಮ್ಗೆ ಅಂತ ಅಂದ್ರು. ಆಮೇಲೆ ಅದೇ ನಾವೇನೆ ಹೇಳೋಣ ಅಂತ ಅನ್ಕೊಂಡ್ವಿ. ಅದಕ್ಕೆ ಇಲ್ಲೇ ಇರ್ತೀರಿ, ಇನ್ನೊಂದು 2 years ಇಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಳ್ಳಿ ಲೀಸ್ ನ. ನಾವೇ ನಮ್ಮ ಮಗನಿಗೆ ಕನ್ವಿನ್ಸ್ ಮಾಡ್ತೀವಿ. ಪರವಾಗಿಲ್ಲ, ಇವಾಗ ನಿಮ್ಗೂ ಎಲ್ಲೂ ಸಿಗ್ತಾ ಇಲ್ಲ,
ಪರವಾಗಿಲ್ಲ ಇನ್ನೊಂದು 2 ವರ್ಷ ಇದೆ ಅಂತ ಹೇಳೋದು ಒಟ್ಟಿನಲ್ಲಿ. ಎಷ್ಟು ಖುಷಿ ಆಯ್ತು ಅಂತಂದ್ರೆ ನಿಜವಾಗ್ಲೂ ಸ್ವಂತ ಮನೆ ಓಕೆ ಸ್ವಂತ ಮನೆ ತಗೊಳ್ಳೋ ಟೈಮ್ ಒಂದು ಖುಷಿ ಇರುತ್ತಲ್ಲ, ಅಷ್ಟು ಖುಷಿ ನಮಗಾಗೋಯ್ತು. ಮೈ ಗಾಡ್, ಅಲ್ಲೇ ಆ ಒಂದ್ ಕ್ಲಿಪ್ಪಿಂಗ್ ಇದೆ ಫ್ರೆಂಡ್ಸ್, ಅದು ಆಡ್ ಮಾಡ್ತೀನಿ. ಇದೆ ಅಲ್ಲೇ ನಿಂತ್ಕೊಂಡ್ತಾನೆ ದೇವ್ರೇ ನಮಸ್ಕಾರ ಕಣಪ್ಪ, ನಿಮ್ಗೆ ಒಳ್ಳೇದಾಗ್ಲಿ ಕಣಪ್ಪ, ಸದ್ಯ ಓನರ್ ಒಳ್ಳೇದಾಗ್ಲಿ ಕಣಪ್ಪ ಅಂತ. ಆಕ್ಚುಲಿ ಅವಾಗ ಮಮ್ಮಿ ನಂತೂ ಇಲ್ಲಿದ್ರು, ಹೌದು ಅಕ್ಕ ಅವಳ ಮನೇಲಿದ್ದು, ನಾನ್ ನನ್ ಮನೇಲಿದ್ದೆ. ಸೊ ಈ ನ್ಯೂಸ್ ಬಂದ ತಕ್ಷಣ ಯಪ್ಪ ದೇವ್ರೆ ಸಾಧಕ ಆಯ್ತು ಅಂತ ಅನ್ಸ್ಬಿಡ್ತು. ಮನೆ ಹುಡುಕಿ 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 ಸಾಕಾಗಿತ್ತು. ಸೊ ಫೈನಲಿ ಫ್ರೆಂಡ್ಸ್ ಇದೇ ಮನೆ ಕಂಟಿನ್ಯೂ ಮಾಡ್ತಾ ಇದೀವಿ. ದೇವ್ರೇ ಪರಮಾತ್ಮ ಭೂವರನಾಥ ಒಂದ್ ಸ್ವಂತ ಮನೆಗೆ ಹೋಗೋದು ಮಾಡಪ್ಪ, ನಮ್ಗೆ ಮಾಡಪ್ಪ ಆಶೀರ್ವಾದ ಮಾಡಪ್ಪ. ಯಾವತ್ತಪ್ಪ ನಾವು ಸ್ವಂತ ಮನೆ ಅಂತ ಹೋಗೋದು ದೇವ್ರಿಗೆ ಗೊತ್ತು. ನಮ್ಮ ಬರ್ದಿತ್ತೋ ಬರ್ತೀವಿ, ಅದು ಒಂದ್ ದಿವಸ ಆಗುತ್ತೆ, ಇವತ್ತಿಲ್ಲ ಅಂದ್ರೆ ನಾಳೆ ಆಗುತ್ತೆ ಬಿಡು. ಇಷ್ಟೊತ್ತಾಗಿದ್ರೆ ಚೆನ್ನಾಗಿರೋದಿಲ್ಲ. ಇಷ್ಟು ದಿವಸ ಸ್ವಂತ ಮನೆಲ್ಲ ಅಂತ ಬೇಜಾರೇ ಇಲ್ಲ, ಇವಾಗ ಬೇಜಾರು. ಯಾಕೆಂದ್ರೆ ಅವಾಗೆಲ್ಲ ಮಕ್ಳು ಓದಿಸ್ಬೇಕು, ಮದುವೆ ಮಾಡ್ಬೇಕು ಅಂತ ಆ ಟೆನ್ಷನ್. ನನ್ಗೆ ಮನೆ ಬಗ್ಗೆ ಟೆನ್ಷನ್ನೇ ಇಲ್ಲ. ಈ ಸರಿ ಮಾತ್ರ ತುಂಬಾ ಬೇಜಾರು. ಒಂದ್ ಮನೆ ಮಾಡ್ಕೊಳ್ಳಿವಲ್ಲ ನಾವು, ಈ ಸಾಮಾನು ಎಳ್ಕೊಂಡು ಹೋಗೋದು, ಎಳ್ಕೊಂಡ್ ಬರೋದು, ಎಷ್ಟು ಹುಡುಕ್ತಾದ್ರೂ ಮನೆ ಸಿಗ್ತಾ ಇಲ್ಲ. ನಾವು ಆಕ್ಚುಲಿ ಈ ಮನೆಗೆ ಶಿಫ್ಟ್ ಆದಾಗ ನಮ್ಮ ಒಂದು ಸ್ಥಿತಿ ಏನಿದೆಯಲ್ಲ, ನಮ್ ಪರದಾಟ ತುಂಬಾ ಜಾಸ್ತಿ ಇತ್ತು. ಅಂದ್ರೆ ಆ 2 BHK ಮನೇಲಿ ಅಷ್ಟು ಸಾಮಾನು ಇಟ್ಟಿದ್ವ ನಾವು. ಒಂದು ದೊಡ್ಡ ಏನಂತಾರ ಟ್ರಕ್ ತರನೇ ಇತ್ತಲ್ವ, ಅದು ದೊಡ್ಡ 30 ಪ್ಯಾಕರ್ಸ್ ಅವ್ರದ್ದೇ ದೊಡ್ಡ ಟ್ರಕ್. ಮತ್ತೆ ಇನ್ನೊಂದು ಆ ಟ್ರಕ್ ಅಲ್ಲೂ ಸಾಲದಂತೆ ಮತ್ತೆ ಇನ್ನೊಂದು ಅಪ್ಪೆ ಗಾಡಿನ ಬುಕ್ ಮಾಡಿ ಅದ್ರಲ್ಲೂ ಫುಲ್ ಬಂದಿತ್ತು ಸಾಮಾನು. ಅಷ್ಟು ಸಾಮಾನ್ಯ. ಅಂಡ್ ಅದಾದ್ಮೇಲೆ ಇವಾಗ ಈ ಮನೆಯಲ್ಲಂತೂ ಇನ್ನೂ ಜಾಸ್ತಿ ಆಗಿದೆ. ಹೌದು, ಈ ಮನೆಯಿಂದ ಶಿಫ್ಟ್ ಮಾಡ್ಬೇಕಂದ್ರೆ ತುಂಬಾ ಜಾಸ್ತಿ ಕಷ್ಟ ಆಗುತ್ತೆ. ಏನಪ್ಪ ಒಟ್ಟಲ್ಲಿ ಏನ್ ಗೊತ್ತಾ, ಫಸ್ಟ್ ಸಿಕ್ಕಾಪಡೆ ಕಷ್ಟ ನೋಡಿದ್ವಿ. ಇವಾಗ ಓಕೆ ಪರವಾಗಿಲ್ಲ, ಊಟಕ್ಕೆ ಬಟ್ಟೆಗೆ ಏನು ಅಷ್ಟೊಂದೇನ್ ತೊಂದರೆ ಆಗ್ತಾ ಇಲ್ಲ, ಏನೋ ದೇವ್ರ ದಯ. ಬಟ್ ಈ ಮನೆ ವಿಷಯ ಬಂದ್ರೆ ಅಲ್ಲ, ಅದ್ ನಮ್ಮ ಮಮ್ಮಿಗೆ ಆಗ್ಲಿ ನಮ್ಗೆ ಆಗ್ಲಿ ಒಂದ್ ಸ್ವಲ್ಪ ಮನೆ ವಿಷಯಕ್ಕೆ ಒಂದ್ ಸ್ವಲ್ಪ ಇಮೋಷನಲ್ ಆಗ್ಬಿಡ್ತೀವಿ. ಮತ್ತೆ ಇವಾಗ ಅನ್ಸೈತಿ ಇರ್ಬೇಕಿತ್ತಲ್ಲ ಮನೆ ಆತರ ಒಂದು ಫೀಲ್ ಜಾಸ್ತಿ ಇತ್ತೀಚೆಗೆ ಜಾಸ್ತಿ ಬರ್ತಾ ಇದೆ. ಮಕ್ಳು ಓದಿಸ್ಲಿಲ್ಲ ಅಂದಿದ್ರೆ ಒಳ್ಳೆ ಮನೆ ಹೆಂಗೋ ಒಂದ್ ಕಷ್ಟಪಡೋದು ಮನೆ ತಗೊಂಡಿರೋವು, ಮದುವೆ ಮಾಡ್ಲಿಲ್ಲ ಅಂದ್ರೆ ಮನೆ ತಗೊಂಡಿರೋವು. 3 ಜನ ಹೆಣ್ಮಕ್ಳಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ, ಬೇರೆ ಯಾರಿಗೂ ಗೊತ್ತಿಲ್ಲ. ಎಲ್ಲಾ ಗಂಡ್ಮಕ್ಳು ಹೆತ್ತಿರೋರಿಗೆ ಗಂಡ್ಮಕ್ಳು ಕಷ್ಟ ಇರುತ್ತೆ, ಹೆಣ್ಮಕ್ಳು ಹೆತ್ತಿರೋರಿಗೆ ಹೆಣ್ಮಕ್ಳು ಕಷ್ಟ ಇರುತ್ತೆ. ಕಷ್ಟ ಅನ್ನೋದು ಏನು ಇಲ್ಲ. ಕಷ್ಟ ಹೆಣ್ಣು ಗಂಡು ನೋಡ್ಬಿಟ್ಟು ಕಷ್ಟ ಬರಲ್ಲ ಅಲ್ವಾ, ಅಷ್ಟೇ. ಎಕ್ಸಾಕ್ಟ್ಲಿ ಕರೆಕ್ಟ್. ನನ್ನ ತಂಗಿ ಅಪ್ರೂಪಕ್ಕೆ ಹೇಳೋದು ಕರೆಕ್ಟ್ ಆಗಿ. ಅಂಡ್ ಸೈಡ್ ಅಲ್ಲಿ ಬ್ಲೂ ಕಲರ್ ಏನ್ ಗೊತ್ತಾ, ಯಾರೇ ಒಬ್ರು ಮನೆ ತಗೋಬೇಕಾದ್ರೂ ಇದೊಂದು ಸಮಾಜದಲ್ಲಿ ನಡೆಯುವಂಥದ್ದು. ಯಾವೊಂದು ಮನೆ ತಗೋತಾರೆ, ಒಂದು ಜಮೀನು ತಗೋತಾರೆ, ಏನೋ ಒಂದು ಮಾಡ್ತಾರೆ ಅಂತಂದ್ರೆ ಒಬ್ರಿಗೊಬ್ರು ಯಾವ್ದಾದ್ರು ಸಪೋರ್ಟ್ ಇರುತ್ತೆ. ಸಪೋರ್ಟ್ ಇದ್ರು ಮಾತ್ರ ಏನಾದ್ರು ಮಾಡಕ್ ಸಾಧ್ಯ. ಯಾರು ಸಪೋರ್ಟ್ ಇಲ್ಲ ಅಂದ್ರೆ ಏನೂ ಮಾಡಕ್ಕಾಗಲ್ಲ. ಎಲ್ಲಿಂದ ಮಾಡ್ತೀರಾ? ಒಬ್ರು ಸಪೋರ್ಟ್ ಇಂದ ತಗೊಳಕ್ ಆಗುತ್ತೆ? ಈ ಬೆಂಗಳೂರಿಗೆ ಆಗಲ್ಲ, ಕಷ್ಟ ಆಗುತ್ತೆ. ಫ್ರೆಂಡ್ಸ್, ನಾವು ಬೆಂಗಳೂರು ಬಂದಾಗ ನಾನು ಮತ್ತೆ ಹೇಳ್ತೇನೆ, ಆಲ್ರೆಡಿ ಒಂದು ಬ್ಲಾಗಲ್ಲಿ ಹೇಳಿದೆ, ಬೆಂಗಳೂರು ಬಂದಾಗ ಅಲ್ಲ ನಮಗೆ ಒಂದು ಟೈಮ್ ಊಟಕ್ಕೂ ಅಷ್ಟು ಕಷ್ಟ ಆಯ್ತು. ಲಿಟ್ರಲಿ ನೀವು ನಂಬಲ್ಲ, ಊಟಕ್ಕೂ ಅಷ್ಟು ಕಷ್ಟ ನಮ್ಗೆ. ಎಲ್ಲೋ ಒಂದ್ ಕಡೆ 5 ರೂಪಾಯಿ ಸಿಕ್ಕಿದ್ರೆ 5 ರೂಪಾಯಿಗೆ ಒಂದ್ ಸ್ವಲ್ಪ ಏನಂತಾರೆ ಏನಾದ್ರೂ ಒಂದು ಸಿಗುತ್ತಲ್ಲ ಅಂತ ಒಂದು ಇದು 5 ರೂಪಾಯಿ ಅವಾಗ ನಮ್ಗೆ 5 ಲಕ್ಷ ತರ, ಅಷ್ಟು ನಮ್ಗೆ ಕಷ್ಟ ಆಯ್ತು. ಬಟ್ ಅದೇ ನಮ್ಗೆ ಆಕ್ಚುಲಿ ಯಾರು ಸಪೋರ್ಟ್ ಇರ್ಲಿಲ್ಲ. ಬಟ್ ಹಂಗಂತ ನಮಗ್ ಬೇಜಾರು ಇಲ್ಲ, ಬಿಕಾಸ್ ನಮ್ದು ಕಾಂಟ್ಯಾಕ್ಟ್ ಒಂದ್ ಸ್ವಲ್ಪ ಕಡಿಮೆ ಇತ್ತು. ಬಟ್ ನಾವೇನಪ್ಪ ಅಂದ್ರೆ ಒಬ್ರಿಗೊಬ್ರೆ ಸಪೋರ್ಟ್, ಒಬ್ರಿಗೊಬ್ರು ನಾವು ಪಿಲ್ಲರ್ ತರ ಸಪೋರ್ಟ್ ಆತರ. ಇಟ್ಸ್ ಓಕೆ, ಅದೇ ಒಂದ್ ಬೇರೆ ಕತೆ, ಅದೊಂದ್ ಬೇರೆ ಸ್ಟೋರಿ, ಅದನ್ನ ತೆಗ್ದಾಕ್ಬಿಡೋಣ. ಬಟ್ ಇವಾಗ ಚೆನ್ನಾಗಿದ್ದೀವಿ, ನಮ್ ಜೊತೆ ಎಲ್ರು ಚೆನ್ನಾಗಿದ್ರೆ ನಾವು ಎಲ್ರ ಜೊತೆ ಚೆನ್ನಾಗಿದ್ದೀವಿ. ಲೈಫ್ ಚೆನ್ನಾಗಿ ಹೋಗ್ತಾ ಇದೆ. ಮನೆ ಹೋಗ್ಲಿ, ಇನ್ನು ಜಾಸ್ತಿ ಬೇಡ, ಅಷ್ಟೇ ಸಾಕು. ಇದೇ ತರ ನೆಮ್ಮದಿ, ಆರೋಗ್ಯ, ವಯಸ್ಸು ಕೊಟ್ಟು ಕಾಪಾಡ್ತಿದೀವಿ ಅಷ್ಟೇ. ಕಷ್ಟ ನಾವು ಕಷ್ಟಪಟ್ಟು ದುಡಿದ್ರೆ ಡೆಫಿನೆಟ್ಲಿ ನಮಗೂ ನಾವು ಸಂಪಾದನೆ ಮಾಡ್ತೀವಿ, ಎಲ್ಲ ಆಗುತ್ತೆ. ಅದಕ್ಕೆ ದೇವ್ರು ನಮ್ಗೆ ಶಕ್ತಿ ಕೊಡ್ಲಿ ಅಷ್ಟೇ. ಫ್ರೀ ಆಗಿ ಏನು ಬರೋದ್ ಬೇಡ. ನಾವು ಶಕ್ತಿ, ನಮ್ ದೇವ್ರು ನಮ್ಗೆ ಶಕ್ತಿ ಕೊಡ್ಲಿ, ಆ ಶಕ್ತಿಯಿಂದ ನಾವು ಕಷ್ಟಪಟ್ಟು ದುಡಿಬೇಕು ಅಷ್ಟೇ. ಹೌದು. ಸೊ ಇದೊಂದು ನಾನು ತುಂಬಾ ಟೈಮ್ ಇಂದ ಹೇಳ್ಬೇಕು ಅಂದ್ರೆ ಈ ಒಂದು ಗುಡ್ ನ್ಯೂಸ್ ಬಂದು ಆಲ್ಮೋಸ್ಟ್ ಇಲ್ಲ ಒಂದು 3-4 ಡೇಸ್ ಆಯ್ತು. ಬಟ್ ನಾನು ಹೇಳಲಿಲ್ಲ, ನಾನು ಅಥವಾ ಅಕ್ಕ ಹೇಳಿಲ್ಲ, ಬಿಕಾಸ್ ನಾವ್ ಈ ತರ ಒಗ್ಗಟ್ಟಾಗಿ ಸೇರ್ಕೊಂಡು ಈ ಒಂದು ಗುಡ್ ನ್ಯೂಸ್ ಶೇರ್ ಮಾಡ್ಬೇಕು ಅಂತ ಇದ್ವಿ. ಸೊ ಅದಕ್ಕೆ ಹೇಳಿರ್ಲಿಲ್ಲ. ಸೊ ಇವತ್ತೇ ಹೇಳಿದೀವಿ. ಅಂಡ್ ತುಂಬಾ ಥ್ಯಾಂಕ್ಸ್ ಫ್ರೆಂಡ್ಸ್, ನೀವು ಸಹ ತುಂಬಾ ಜನ ಕೇಳ್ತಾ ಇದ್ರಿ. ಅಂಗಡಿ ಹತ್ರ ಬಂದ್ಬಿಟ್ಟು ಇವತ್ತು ಮಮ್ಮಿ ಮತ್ತೆ ನಂದಕ್ಕೆ ಕೇಳಿದ್ರಂತೆ ಸಿಕ್ತಾ ಅಂತ. ನಂಗೂ ನನ್ ಕಾಮೆಂಟ್ ಸೆಕ್ಷನ್ ಅಲ್ಲಿ ತುಂಬಾ ಜನ ಕೇಳ್ತಾ ಇದ್ರು, ಏನಾಯ್ತು ಅಮ್ಮ ಅಪ್ಪ ಹಾಗೂ ನಂದು ಹೇಗಿದ್ದಾರೆ ಅಂತ ತುಂಬಾ ಜನ ಕೇಳ್ತಾ ಇದ್ರು. ಮನೆ ಆಯ್ತಾ ಅಂತ ಕೂಡ ಕೇಳ್ತಾ ಇದ್ರು.
ಬಟ್ ಎಲ್ಲರೂ ಸೇರ್ಕೊಂಡು ಈ ತರ ರಿವೀಲ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ರಿಪ್ಲೈ ಮಾಡಿರ್ಲಿಲ್ಲ. ಹೌದು. ಸೊ ಫೈನಲಿ ಈ ಮನೆ ನಮ್ಗೆ ಆಯ್ತು. ಐ ರಿಯಲಿ ಹೋಪ್ ಈ ಒಂದ್ ಮನೆ ನಮ್ಗೆ ಇನ್ನೂ ಚೆನ್ನಾಗ್ ಆಗ್ಬರ್ಲಿ. ನಾವ್ ಆದ್ಮೇಲೆ ಬೇರೆಯವ್ರು ಯಾರು ಬರ್ತಾರಲ್ಲ ಅವ್ರಿಗೂ ಚೆನ್ನಾಗ್ ಆಗ್ಬರ್ಲಿ. ಈ ಒಂದ್ ಮನೆ ತುಂಬಾನೇ ಒಳ್ಳೆ ಮನೆ ಅಂತಾನೆ ಹೇಳ್ಬೋದು. ಸೊ ಅಷ್ಟೇ ಫ್ರೆಂಡ್ಸ್, ಇದಂತ ಹೇಳ್ಬೇಕಾ ಮಮ್ಮಿ ಅಕ್ಕ ನಂದು ಅಷ್ಟೇ. ತುಂಬಾ ಖುಷಿ ಆಗ್ತಿದೆ ಒಟ್ಟಿಗೆ. ಅದು ಅದೊಂದು ಹೌದು ಲಿಟ್ರಲಿ ಒಂದೊಂದ್ ಟೈಮ್ ಹೇಳಿದೆ ಅನ್ಸುತ್ತೆ ನಾನು, ಇದೇ ಮನೆ ಅವ್ರು ಏನಾದ್ರು ನಮ್ಗೆ ಕೊಟ್ಬಿಟ್ರೆ ಹೆಂಗಿರುತ್ತೆ ಅಲ್ವಾ. ಇದೇ ಮನೆ ಫ್ರೆಂಡ್ಸ್ ನಾನು ಹೇಳಿದೆ ಸರಿ, ನಾ ಮಮ್ಮಿ ಒಂದು ಸತಿ ಹೋಗ್ಬಿಟ್ಟು ಓನರ್ ಆಂಟಿ ಮತ್ತೆ ಅಂಕಲ್ ಹತ್ರ ಮಾತಾಡು, ಒಂದ್ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಮಾಡಿದ್ರು. ರಿಕ್ವೆಸ್ಟ್ ಮಾಡಿದ್ರು. ಹೌದು, ಒಂದ್ 2-3 ಸತಿ, ಒಂದ್ಸತಿ ಅಲ್ದಂದ್ರೆ 2-3 ಸತಿನೂ ಕೇಳಿದ್ರು. ಡ್ಯಾಡಿ ಕೇಳೈತೆ, ಮಮ್ಮಿ ಕೇಳಿದಾರೆ. ಬಟ್ ಏನಪ್ಪಾ ಅಂದ್ರೆ ಅವ್ರದ್ದು ಕೆಲವೊಂದು ಪ್ರಾಬ್ಲಮ್ಸ್ ಇದ್ದಿದ್ರಿಂದ ಸ್ವಲ್ಪ ಅವೆಲ್ಲ ಬೇಜಾರ್ ಮಾಡ್ಕೋಬೇಡಿ, ಅವರೇ ಬೇಜಾರ್ ಮಾಡ್ಕೊಂಡಿದ್ರು. ಹೌದು, ಲೈಕ್ ನಮ್ದು ಸ್ವಲ್ಪ ಪರ್ಸನಲ್ ಇಶ್ಯೂ ಇರೋದ್ರಿಂದ ನೀವು ನಮಗ್ ಬಿಟ್ಕೊಟ್ರೆ ಸ್ವಲ್ಪ. ಆಕ್ಚುಲಿ ಒಂದೊಂದ್ಸತಿ ಏನಾಗುತ್ತೆ ಅಂತಂದ್ರೆ, ಓಕೆ ಮೇಲ್ಗಡೆಯಿಂದ ಓನರ್ ಆಂಟಿ ಅಂಕಲ್ ಬರ್ತಾರೆ, ನಾವು ಆಚೆನೆ ಹೋಗ್ತಾ ಇಲ್ಲ, ಬಿಕಾಸ್ ನಮಗ್ ಅವಾಗ ಬೊಕಾಲ್ ತೋರ್ಸಕ್ಕೆ ಬೇಜಾರಾಗುತ್ತೆ. ಈ 3-4 ತಿಂಗಳಿಂದ ಮನೆ ಹುಡುಕ್ತಾನೆ ಇದೀವಿ. ಲಿಟ್ರಲಿ ಫೆಬ್ರವರಿಗೆ ನಾನು ಹೇಳಿದ್ದೆ ನಿಮ್ಗೆ ಈ ನ್ಯೂಸ್ ನ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಇನ್ನೇನ್ ಜೂನ್ ಎಂಡಿಗೆ ಬರ್ತಾ ಇದೆ ಇವಾಗ. ಅಷ್ಟು ಬೇಜಾರಾಗುತ್ತೆ ನಮ್ಗೆ. ಅವ್ರಿಗೂ ಹೇಳಕ್ಕೂ ಬೇಜಾರು ಖಾಲಿ ಮಾಡಿ ಅಂತ, ನಮಗೆ ಮನೆ ಸಿಗ್ತಾ ಇಲ್ಲ ಅಂತ ಹೇಳಕ್ಕೂ ಬೇಜಾರು. ಅವ್ರಿಗೂ ಗೊತ್ತು ಮನೆ ಸಿಗ್ತಾ ಇಲ್ಲ ಅಂತ, ಬಿಕಾಸ್ ಅವರೇ ಬ್ರೋಕರ್ಗೆ ಹೇಳಿದಾರೆ ಇವ್ರಿಗೊಂದು ಮನೆ ಹುಡುಕೊಡಿ ಅಂತ. ಸರಿನಾ? ಸೊ ಆತರ. ಅಂಡ್ ಇವಾಗಿನ ಟೈಮಲ್ಲಿ ಹೆಂಗೆ ಅಂತ ಅಂದ್ರೆ, ಇವಾಗ ಒಂದ್ ಮನೆ ಅಂದ್ರೆ ಕೆಲವೊಂದು ಮನೆ ನೋಡ್ಕೊಂಡ್ ಬಂದ್ವಿ ಅಲ್ಲ. ಸೊ ಅವ್ರು ಹೆಂಗೆ ಅಂತ ಅಂದ್ರೆ 3 BHK ಮತ್ 3 ಜನ ಇರ್ಬೇಕು, 4 ಜನ ಇರ್ಬೇಕು. ಅಂದ್ರೆ ನಾವು ದೊಡ್ಡ ಮನೆ 3 BHK ಮಾಡ್ತಾ ಇದೀವಿ ಬಿಕಾಸ್ ನಮ್ಗೊಂದ್ ಸ್ವಲ್ಪ ದೊಡ್ಡ ಫ್ಯಾಮಿಲಿ, ನಾವು ಹೋಗ್ತಾ ಬರ್ತಾ ಇರ್ತೀವಿ. ಆತರ ಬರೀ 3 ಜನ ಇರ್ಬೇಕು, ನೆಂಟರು ಜಾಸ್ತಿ ಬರಬಾರ್ದು ಅಂತ ಸ್ಟಾರ್ಟಿಂಗ್ ರೆಸ್ಟ್ರಿಕ್ಷನ್ ಆಗ್ಬಿಟ್ರೆ ಮುಂದಕ್ಕೆ ಹೆಂಗಿರುತ್ತೆ ಗೊತ್ತಿಲ್ಲ. ಸೊ ಆ ಒಂದು ಕೆಲವೊಂದ್ ಮನೆ ಅಂತೂ ಇದೇ ರೀಸನ್ಸ್ ಇಂದ ನಾನು ಕ್ಯಾನ್ಸಲ್ ಮಾಡಿದೀವಿ. ಅಂದ್ರೆ ನಾವು ಕ್ಯಾನ್ಸಲ್ ಮಾಡಿದ್ವಿ, ನಾವೇನ್ ನಿಮಗೆ ಹೇಳಿಲ್ಲ ಯೂಟ್ಯೂಬ್ ಅಲ್ಲಿ, ಬಟ್ ಸುಮ್ನೆ ಒಂದು ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದೀನಿ. ಗೊತ್ತಿಲ್ಲ ಅದ್ ಯಾವ ತರ ಅವ್ರು ಕ್ಯಾಲ್ಕುಲೇಟ್ ಮಾಡ್ತಾರೆ ಏನು ಅಂತ. ಬಟ್ ಸೊ ಇನ್ನೊಂದ್ ಏನಂದ್ರೆ, ತುಂಬಾ ಜನ ಹೇಳ್ತಾ ಇದ್ದಾರೆ ನಮ್ಗೆ ನೀವೆಲ್ಲ ಒಗ್ಗಟ್ಟಾಗಿರ್ತಿದ್ರಲ್ಲ ಅದೇ ನಮ್ಗೆ ತುಂಬಾ ಇಷ್ಟ, ಆನಂದವಾಗಿರೋದು ನೋಡಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಲಕ್ಷಿತ್ ಸ್ಕೂಲ್ ಆ ಕಡೆ ಇರೋದ್ರಿಂದ ಅಕ್ಕ ಶಿಫ್ಟ್ ಆಗಿರೋದು. ಅಂಡ್ ನಾವು ಪ್ರತಿಯೊಂದು ವೀಕೆಂಡ್ ವೇಟ್ ಮಾಡ್ತೀವಿ, ನಾವು 3 ಜನ ನಾವು ಯಾವಾಗ ಸೇರ್ತೀವಿ. ಆಕ್ಚುಲಿ ಇದು ಎವ್ರಿ ವೀಕೆಂಡ್ ನಾವು ಸೇರ್ಲೇಬೇಕು. ನಿಜ. ನೆನ್ನೆ ಅಂತ ಏನ್ ಗೊತ್ತಾ ಮಮ್ಮಿ, ಜೀಜು ಬಂತ. ಜೀಜು ಅಂದ್ರೆ ಆಫೀಸ್ ಇಂದ ಮನೆಗೆ ಅಕ್ಕ ಈ ವೀಕೆಂಡ್ ಬರಲ್ಲ, ಇಲ್ಲ ಇವತ್ ಬರ್ತಾಳೆ ಅಂತ ಹೇಳಿದ್ರು, ಸಂಡೇ ಬರ್ತಾಳೆ ಅಂತ ಹೇಳಿದ್ರು. ಜೀಜು ಬಂತ, ನಾನು ಜೀಜು ಬಂದ್ಬಿಡ್ತಾ ಅನ್ಕೊಂಡು ನಾನು ಆಚೆ ಹೋದ್ನ. ಜೀಜು ಇಲ್ಲಪ್ಪ ಅಕ್ಕ ಯಾರು ಬಂದಿಲ್ಲ ಅಂತು. ನಾನು ಅದೇಂಗ್ ಬರ್ದಲ್ಲೇ ಇರ್ತಾರೆ ಅಂತ ಅನ್ಕೊಂಡು ನಾನು ಲಡ್ಡೂನ್ ಕರ್ಕೊಂಡೆ, ನಿಮ್ ಅಣ್ಣ ಬಂದ್ರು ಬಾರೋ ಅಂತ ಲಡ್ಡೂನ್ ಕರ್ಕೊಂಡು ಹೋದೆ ಆಚೆ ಹೋದ್ನ. ಆಮೇಲೆ ಎಲ್ಲಿ ಜೀಜು ಇಲ್ಲಪ್ಪ ಅವ್ರು ಬಂದಿಲ್ಲ ಅಂತ ಅಂದ್ರ, ನಾನು ಸರಿ ಬಿಡು ಆಮೇಲೆ ಬರ್ತಾರೆ ಅಂತ ಅನ್ಕೊಂಡ್ ಸುಮ್ನಾದೆ. ಆಮೇಲೆ ಜೀಜು ವಾಕ್ ಹೋಯ್ತು. ಆಮೇಲೆ ಜೀಜು ವಾಕ್ ಹೋಯ್ತಲ್ಲ, ನಿನ್ ಲಗೇಜ್ ಏನೋ ತರಕ್ ಹೋಗಿರುತ್ತೆ ಅಂತ ಅನ್ಕೊಂಡು ಮತ್ತೆ ಲಡ್ಡು ಬಾರೋ ನಿಮ್ ಅಣ್ಣ ಬಂದವ್ರೆ ಅಂತ ಬೇಗ ಓಡೋಗ್ತಾ ಇದ್ದೀನಿ. ಜೀಜು ಎಲ್ಲಿ ಜೀಜು ಅಂತ ಅಂದ್ರೆ ಅವ್ರು ಬಂದಿಲ್ಲ. ಇವ್ರು ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದೀನಿ, ಬರ್ತೀಯಾ ಇಲ್ವೇ ಅಂತ. ಅವಳು ಫೋನು ರಿಸೀವ್ ಮಾಡ್ತಾ ಇಲ್ಲ. ನನ್ ಸರ್ಪ್ರೈಸ್ ಕೊಡೋಣ. ಇನ್ನೆಂತ ಸರ್ಪ್ರೈಸ್ ಜೀಜು ಬಂದ್ಮೇಲೆ. ಅವ್ರ ಆಫೀಸ್ ಇಲ್ಲೇ ಇರೋದ್ರಲ್ಲ, ಅವ್ರು ಡೈರೆಕ್ಟ್ ಆಗಿ ಇಲ್ಲಿಗೆ ಬಂದ್ರು, ನಾವು ಅಲ್ಲಿಂದ ಬರ್ತಾ ಇದ್ವಿ. ಅದಕ್ಕೆ ನೀವ್ ಹೋಗ್ಬಿಡ, ನಾವ್ ಬರೋ ತನಕ ವೇಟ್ ಮಾಡುವ ಅಂತ. ಸೊ ಅಷ್ಟು ಲೇಟ್ ಆಯ್ತು. ಸೊ ಅಷ್ಟು ಒಂದು ವೆಯ್ಟ್ ಮಾಡ್ತಾ ಇರ್ತೀವಿ. ಅಂದ್ರೆ ಅಕ್ಕ ಬರ್ತಾಳೆ ಅಂತ, ಅಕ್ಕನ ಮಕ್ಕಳು ಬರ್ತಾರಲ್ಲ ಅವ್ರು ನೋಡಬೇಕಲ್ಲ, ಆ ಒಂದಿದು. ಬಟ್ ತುಂಬಾ ಮಿಸ್ ಮಾಡ್ಕೋತೀವಿ. ನಾನ್ ದೊನ್ನೂರಿದ್ರು ಮಿಸ್ ಮಾಡ್ಕೋತೀನಿ, ಇಲ್ಲಿದ್ರು ಮಿಸ್ ಮಾಡ್ಕೋತೀವಿ. ಬಟ್ ಏನು ಮಾಡಕ್ಕಾಗಲ್ಲ, ಟೈಮ್ ಆತರ ಸೆಪರೇಟ್ ಆದ್ವಿ. ಬಟ್ ತುಂಬಾ ಜನ ಹೇಳ್ತಾರೆ ಮಮ್ಮಿ ಒಟ್ಟಿಗೆ ಇರ್ಬೇಕಿತ್ತು. ಇವತ್ತು ಒಬ್ರು ಕಸ್ಟಮರ್ ಹೇಳಿದ್ರು. ಹೌದಾ? ಡ್ಯಾಡಿ ಮೊನ್ನೆ ಅಳ್ತಿದ್ರಂತೆ ಕಣೆ ಅಕ್ಕ. ಹೌದಾ? ಮಕ್ಕಳನ್ನ ನೋಡ್ಬೇಕು ಅಂತ. ಮಕ್ಳನ್ನ ನೋಡ್ಬೇಕು ಅಂತ. ಡ್ಯಾಡಿ ಜಾಸ್ತಿ. ಮಮ್ಮಿ ಮತ್ತೆ ಅಳ್ತಾ ಇದ್ದಾರೆ. ಡ್ಯಾಡಿ ಜಾಸ್ತಿ ಇಷ್ಟ. ಡ್ಯಾಡಿ ಅಲ್ಲಿ ಕ್ಯಾಮ್ರಾ ತಂದಿಟ್ಟ ಇದ್ದಾರೆ, ಮಕ್ಳು ನೋಡ್ಬೇಕು. ನಮ್ಮ ಮನೇಲಿ ಐತೆ ಒಂದು ಕ್ಯಾಮ್ರಾನ ಫಿಕ್ಸ್ ಮಾಡಕ್ಕೆ. ಅದು ಡ್ಯಾಡಿದು ಫೋನ್ ಅಂದ್ರೆ ಡ್ಯಾಡಿ ಬರ್ಬೇಕು ಅದಕ್ಕೆ, ಬಿಕಾಸ್ ಡ್ಯಾಡಿ ಫೋನ್ ಬೇಕು ಅದು ಸೆಟ್ ಮಾಡೋದಕ್ಕೆ. ಹಳೆ ಫೋನ್ ತಗೊಂಡ್ರಾಗಲ್ವಾ? ಅದನ್ನ ಯೂಸ್ ಮಾಡ್ಬೇಕು ಮತ್ತೆ ಡ್ಯಾಡಿ. ಅಂದ್ರೆ ಅದ್ರಲ್ಲಿ ಆಪ್ ಇಂದ ಸ್ಕ್ಯಾನ್ ಮಾಡ್ಬೇಕಂತೆ ಅದನ್ನ. ಸೊ ಆ ಕ್ಯಾಮ್ರಾ ಬೇಸಿಕಲಿ ಮನೆ ಸೇಫ್ಟಿಗೋಸ್ಕರ ಅಂತ ಅಲ್ಲ, ಮಕ್ಳು ನೋಡಕ್ಕೋಸ್ಕರ ಕ್ಯಾಮ್ರಾ ತಂದಿಟ್ಟಿರೋದು. ಈ ಮನೇಲೊಂದು, ಅಕ್ಕ ಮನೇಲೊಂದು. ಇಲ್ಲೊಂದಿದೆ ಅಲ್ಲಿ. ತೋರಿಸಿದೆ ಅವಾಗ್ಲೇನೆ. ಏನೋ ಅಂದ್ರೆ ಮಮ್ಮಿ ಅಂದ್ರೆ ಇವಾಗ ಬೆಳಗ್ಗೆಯಿಂದ ಮಾತಾಡ್ತಾನೆ ಇರ್ತೀವಿ, ಅವಾಗ ವಿಡಿಯೋ ಕಾಲ್ ಅಲ್ಲಿ ನೋಡ್ತಾ ಇರ್ತಾರೆ. ಡ್ಯಾಡಿನೂ ನೋಡುತ್ತೆ ವಿಡಿಯೋ ಕಾಲ್ ಅಲ್ಲಿ. ಮಕ್ಳುಗಳು ಗೊತ್ತಲ್ಲ, ಅವ್ರು ಕರೆಕ್ಟ್ ಆಗಿ ವಿಡಿಯೋ ಕಾಲ್ ಅಲ್ಲಿ ಮಾತಾಡಲ್ಲ, ಏನಿಲ್ಲ.
ಬಟ್ ಇವಾಗ ಅನ್ಸುತ್ತೆ ಕೆಲವೊಂದು ವಿಷಯದಲ್ಲಿ ಅಯ್ಯೋ ಅಕ್ಕ ಇರ್ಬೇಕಿತ್ತಲ್ಲ, ಅಯ್ಯೋ ನಂದು ಇರ್ಬೇಕಿತ್ತಲ್ಲ, ಸಣ್ಣ ನಾನೇ ನೋಡಿದ್ರೆ ನಾನಿಲ್ಲ ನಾನ್ ದೊಂಬರಲ್ಲಿ ಇದ್ರೆ ನೀನ್ ಇಲ್ಲಿ ಇದ್ರು ಏನಿಲ್ಲ, ಇವಳು ಆಫೀಸು ಗಾಡಿ ಅಂತ ಇರ್ತಾಳೆ ಆತರ. ಇಟ್ಸ್ ಓಕೆ. ಓಕೆ ಫ್ರೆಂಡ್ಸ್, ಮುಗಿಸೋಣ ಬ್ಲಾಗ್ನ. ಓಕೆ ಫ್ರೆಂಡ್ಸ್, ನಿಮ್ಗೆ ಒಂದು ಅಪ್ಡೇಟ್ ಸಿಕ್ತು ಹಾಗೂ ತುಂಬಾನೇ ಖುಷಿ ಆಯ್ತು ಅಂತ ಅನ್ಕೋತೀವಿ. ಬಿಕಾಸ್ ನಮ್ಗಂತೂ ಸಿಕ್ಕಾಪಡೆ ಖುಷಿ ಆಯ್ತು ಫ್ರೆಂಡ್ಸ್. ಅಂಡ್ ಎಸ್, ತುಂಬಾ ಜನ ಈ ಡ್ರೆಸ್ ಲಿಂಕ್ ಕೂಡ ಕೇಳ್ತೀರಾ. ಈ ಡ್ರೆಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಚೆಕ್ಔಟ್ ಮಾಡ್ಕೋಬಹುದು. ಈ ಡ್ರೆಸ್ ನನ್ನ ದುಡ್ಡಿಂದ ತಗೊಂಡಿರೋ ಡ್ರೆಸ್, ಯಾವ ತರದ ಪೇಡ್ ಕೊಲಾಬ್ರೇಷನ್ ಅಲ್ಲ. ಅಂಡ್ ಎಸ್, ಇದೇ ಖುಷಿಲಿ ವ್ಲಾಗ್ ನ ಮುಗಿಸ್ಬಿಡೋಣ. ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗ್ಲೇಬೇಕು. ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕನ್ನಡ ಬ್ಲಾಗರ್ ಸುಪ್ರಿಯಾ ಹಾಗೂ ಲಚ್ಚೂಸ್ ಪ್ರಪಂಚಾಗೆ, ಹಾಗೂ ಯಾರೆಲ್ಲ ನೀವು ಯೂಟ್ಯೂಬ್ ಚಾನಲ್ಸ್ ನೋಡ್ತೀರಾ ಎಲ್ರಿಗೂ ಸಪೋರ್ಟ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಓಕೆನಾ? ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗೋಣ. ಇದ್ದಂಕ ಬಾಯ್.